ಇರಿ ಇವರು ಕೇಳಿದ್ರೆ ಏನೇನೋ ಮಾತಾಡ್ತಾರೆ. ಹೆಂಗಸರು ನಿಮ್ಮೆಲ್ಲ ಹಿಂಗೆ ಮಾಡ್ಬೇಕಾ ಹಾಗೆ ಏನು ಇದ್ದವ್ರೇ ಮಾಡ್ತಾರೆ ಅವರು. ಕೇಳಿ, ಈಗ ಗಾಡಿ ತಗೊಂಡು ಬಂದಿದ್ದಾರೆ, ಅವ್ರು ಯಾರೋ ಥರ್ಡ್ ಪಾರ್ಟಿನ ಕರ್ಕೊಂಡು ಬಂದಿದ್ದಾರೆ ಸರ್ಕಾರಿ ವಾಹನದಲ್ಲಿ. ಇವರಾದರೂ ಒಂದು ಡ್ರೈವರ್ ಹೇಳ್ತಾರೆ ಯೂನಿಫಾರ್ಮ್ ಇಲ್ಲ ಏನಿಲ್ಲ. KA04MF 4482 ಅಲ್ಲೇ ನಿಂತ್ಕೊಳ್ಳಿ. ಏನು ಲ್ಯಾಂಗ್ವೇಜ್ ಹೆಂಗ್ ಮಾಡಿ ನಾನು ಮಾತಾಡೋದು ಗೊತ್ತಲ್ಲ ನಿಮಗೆ. ನಾನು ಮಾತಾಡೋದು ಹೇಳ್ತಾ ಇದ್ದೀನಿ. ಹೇಳಿ ಹೇಳಿ ಹೇಳಿ. ಸಹೋದರ ಅಂತ ಹೇಳಿದ್ರು. ಒಬ್ಬ ಲೇಡಿ ಅಧಿಕಾರಿ ನಾನು ಬಿಟ್ಟು ಬಿಡಿ ನೀವೆಲ್ಲ ದೊಡ್ಡದು ಮಾಡಬೇಡಿ ಅಂತ ಹೇಳಿದ್ದೀಗ ಅಲ್ವರ. ಅದು ಕೇಳಿದಕ್ಕೆ ಯಾರು ಹೇಳಿದ್ರು ನಿಮಗೆ ಹೆಂಗ್ ಓಡಾಡ್ತೀರಿ ನೀವು ಇಷ್ಟು ಪ್ರಶ್ನೆ ಮಾಡ್ತಾರೆ. ಕೇಳಿದ್ದೀನಿ, ಕೇಳಿದ್ದೀನಿ. ಹೌದು, ಒಂದು ವಿಚಾರ ಪ್ರಶ್ನೆ ಮಾಡೋದೇನು ತಪ್ಪಲ್ಲ. ನಾವು ಪ್ರಶ್ನೆ ಮಾಡಿರೋದ್ರಿಂದನೇ ಹಲವಾರು ಬದಲಾವಣೆಗಳು ಬರ್ತಾ ಇರೋದು. ನೀವು ನೋಡ್ತಿರ್ತೀರಾ. ಅವ್ರಿಗೆ ಐಡಿ ಕಾರ್ಡ್ ಬೇಕಂತ ನಿಮ್ದು ಕೊಡಿ ಒಮ್ಮೆ. ಐಡಿ ಕಾರ್ಡ್ ಬೇಕಂತ ಅಲ್ಲ ಹೇಳಿದ್ರು. ನಾನು ಯಾವ್ದು ಬೇರೆ ಕೆಲಸ ಓಕೆ, ಮಾತಾಡಿ ಫೋಟೋ ಗಿಟ್ಟ ತೆಗಿಬೇಡಪ್ಪ. ಮಾತಾಡ್ಬೇ. ಲೈವ್ ಹೋಗ್ತಾ ಇದೆ ಅವ್ರದ್ದು. ಯಾಕಂದ್ರೆ ನಮ್ಗೂ ಸೇಫ್ಟಿ ಬೇಕು. ನೀವು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ನಮ್ಗೆ ಏನ್ ಗೊತ್ತು ನೀವೇನ್ ಹೇಳ್ತೀರಾ ಅಂತ. ಬಿಗಿನಿಂಗ್ ಎಲ್ಲ ಏನ್ ಹೇಳಿದ್ರಿ ನೀವು? ಮಾಡೋದಿಲ್ಲ ಬಿಡು. ಅಲ್ಲ ಬಿಗಿನಿಂಗ್ ಈಗ ಏಕವಚನಕ್ಕೆ ಬಂತು, ಆವಾಗ ಬ್ರದರು, ಈಗ ಏಕವಚನ. ನೆಕ್ಸ್ಟ್ ಪೊಲೀಸ್ ಸ್ಟೇಷನ್ ಹೋಗಿ ನೀವೇನ್ ಪರವಾಗಿಲ್ಲ. ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅವರು ಮಾತಾಡ್ತಾರೆ. ಗೌರವವಾಗಿ ಮಾತಾಡಿ ಸಹೋದರ. ಬ್ರದರ್ ಬಿಟ್ಬಿಡಿ, ನನಗೆ ಹುಷಾರಿಲ್ಲ. ಅವ್ರದ್ದು ಗಾಡಿ ಇಲ್ವಾ? ಸರ್ಕಾರಿ ಗಾಡಿ ಈಗಲೂ ಕೇಳ್ತಾ ಇದ್ದೀನಿ. ಸ್ವಂತ ಗಾಡಿ ಇಲ್ವಾ ನಿಮ್ಮ ಹತ್ರ? ಹುಷಾರಿಲ್ಲ, ಬಂದಿದ್ದೀರಪ್ಪ ಆಫೀಸ್ ಡ್ಯೂಟಿಯಲ್ಲಿ ಬಂದಿದ್ದೀರಾ? ಇಲ್ಲ ಅಲ್ಲ, ಯು ಆರ್ ನಾಟ್ ಆನ್ ಆಫಿಷಿಯಲ್ ಡ್ಯೂಟಿ. ನಾವು ಅಫಿಷಿಯಲ್ ಆಗಿ ಬಂದಿದ್ದೀನಿ. ಹೇಗೆ? ಒಮ್ಮೆ ನಿಮ್ಮ ಇವ್ರದ್ದು ಸೀನಿಯರ್ ನಂಬರ್ ಇದು ಡಯಲ್ ಮಾಡಿ ಒಮ್ಮೆ. ನಿಮ್ಮ ಬಾಸ್ ಯಾರು? ಅಲ್ಲ ಮೇಡಮ್, ಈಗ ನಾನು ಮಾಡ್ತೇನೆ, ಅದೇನೇ ಇಲ್ಲ. ಈಗ ಅವ್ರು ಕೇಳೋದು ಸರಿ ಇದೆಯಲ್ವಾ ಪ್ರಶ್ನೆ? ನಾನು ಹೇಳಿದ್ದೀನಿ ಉತ್ತರನ ಅವ್ರಿಗೆ. ಅವ್ರು ಕೇಳೋದು ಪ್ರಶ್ನೆ ಸರಿ ಇದೆ, ನೀವು ಅರ್ಥ ಮಾಡ್ಕೋಬೇಕು. ಇದು ಈ ತರ ನಾನು ನೋಡಿ ರೌಂಡ್ ಹೊಡ್ಕೊಂಡ್ ಬನ್ನಿ. ಆಕ್ಚುಲಿ ಗಾಡಿ ಹೆಂಗಿದೆ ನೋಡಿ, ಆ ಕಡೆಯಿಂದ ಮುಂದೆ ಹೋದೆ. ಆಯ್ತು, ಇನ್ನು ಮುಂದೆ ನಾವು ಓಡಾಡೋದಿಲ್ಲ. ಮುಗಿತೇನಪ್ಪ, ಕೈ ಮುಗಿದೆ. ಅಲ್ಲ, ಕೈ ಮುಗಿಯೋದು ಬೇಡ. ನಾವೇನ್ ದೊಡ್ಡ ವ್ಯಕ್ತಿಗಳಲ್ಲ, ಆದ್ರೆ ನೀವು ಕಲ್ತ್ಕೊಂಡು ನಿಮ್ಮ ಸಿಬ್ಬಂದಿಗಳೆಲ್ಲರೂ ಒಂದ್ ನಿಮಿಷ ನೋಡಿ, ಅವ್ರು ನೋಡ್ತಾ ಇದ್ದಾರೆ. ಏನ್ ಹೇಳ್ತೀರಾ? ಆಲ್ಮೋಸ್ಟ್ ಅವ್ರ ಮಧ್ಯೆ ಬಂದು ನಿಂತರು. ಇದು ಅಲ್ಲ, ಗವರ್ಮೆಂಟ್ ಗಾಡಿ ಇರೋದು ಇವ್ರಿಗೆ ಇದ್ ಮಜಾ ಮಾಡಕ್ಕಲ್ಲ. ಮರಾಠೆಯವರು ಮಾಡಿರೋದ್ರಿಂದಾನೇ, ಈ ತರ ಅಭಿಯಾನಗಳು ಮಾಡಿರೋದ್ರಿಂದಾನೇ ಅವೇರ್ನೆಸ್ ಕ್ರಿಯೇಟ್ ಆಗಿರೋದು. ಸರ್ಕಾರದ ಹಣ ಉಳಿಸಬೇಕು ಅಂತ ನಾವು ಮಾಡ್ತಾ ಇರುವಂತದ್ದು. ನಿಮ್ದು ದುಡ್ಡು ಬರುತ್ತೆ, ತೆರಿಗೆ ಹಣ ನಿಮ್ದು, ನೀವು ತೆರಿಗೆ ಕಟ್ತೀರಾ, ನಿಮ್ ದುಡ್ಡು ಅದ್ರಲ್ಲಿ ಬರುತ್ತೆ. ನಿಮ್ಗೆ ಅಲ್ಲ, ಟ್ರಾವೆಲಿಂಗ್ ಅಲೌನ್ಸ್ ಕೊಡ್ತಾರೆ ಅವರಿಗೆ. ಅವ್ರನ್ನ ಯಾರ ಪರನೂ ಇಲ್ಲ, ಅವ್ರ ನಾಗರಿಕರು ಅವ್ರು ನೋಡ್ತಾ ಇರುವಂತವ್ರು. ನೀವು ಅವ್ರನ್ನ ಗುರಾಯಿಸ್ಬೇಡಿ ದಯವಿಟ್ಟು. ನೀವು ನಿಮ್ ಒಂದ್ ನಿಮಿಷ, ನೀವು ನನಗೆ ನೀವು ನನ್ನ ಹತ್ರ ಅವಾಗಿಂದ ಮಾತಾಡ್ತಿರಲ್ವಾ? ನಾನು ಅವರಿಗೆ ಸಹೋದರ ಅಂತಾನೆ. ಅಲ್ಲ, ನೀವು ಸಹೋದರ ಅಂತ ಹೇಳಿದ ತಕ್ಷಣ ತಪ್ಪು ಸರಿಯಾಗಲ್ಲ ಮೇಡಮ್. ತಪ್ಪು ಮಾಡಿರೋದು ಸರಿಯಾಗಲ್ಲ. ಫೋಟೋ ತೆಗಿಲಿ, ಅದೇನ್ ಸಮಸ್ಯೆ ಇಲ್ಲ. ಹೌದು, ಲೈವ್ ಆಗ್ತದೆ. ಫೋಟೋ ಅಲ್ಲ, ಅದು ಲೈವ್. ನೀವು ಬೇಕಾದ್ರೆ ಕಂಪ್ಲೇಂಟ್ ಕೊಡಿ, ಏನ್ ತೊಂದ್ರೆ ಇಲ್ಲ ನಮ್ಗೆ. ಯಾಕಂದ್ರೆ ನಮ್ಮ ಕಾರ್ಯಾಚರಣೆ ಅಧಿಕಾರಿ, ನೀವು ಪಬ್ಲಿಕ್ ಕೈಯಲ್ಲಿ ಇರ್ತೀರಾ. ಸೊ ನಿಮ್ಗೆ ಫೋಟೋ ವಿಡಿಯೋ ತಗೊಂಡ್ರೆ ಇದು 4th ಬ್ಲಾಕ್ ಜಯನಗರ, KA04MF 4482 ಸಮಾಜ ಕಲ್ಯಾಣ ಇಲಾಖೆ ಅಂತ. ಇವರು ಸಮಾಜದ ಕಲ್ಯಾಣ ಮಾಡೋದು ಬಿಟ್ಬಿಟ್ಟು ಅವ್ರವ್ರ ಕಲ್ಯಾಣ ಮಾಡ್ತಾ ಇದ್ದಂಗೆ ಕಾಣಿಸ್ತಾ ಇದೆ. ನಂಬರ್ ನೋಟ್ ಮಾಡ್ಕೋತಾ ಇದಾರೆ ದಯವಿಟ್ಟು. ಮತ್ತೆ ಈ ತರ ಇದಕ್ಕೆ ಕರ್ನಾಟಕ ಸರ್ಕಾರ ಅಂತ ಹಾಕೊಂಡಿರೋದು ಮಾತ್ರನಾ ಅಥವಾ ಅಲ್ಲ ಗೊತ್ತಿಲ್ಲ. ನೋಡಿ, ರಿಜಿಸ್ಟ್ರೇಷನ್ ನೋಡ್ಬೇಕು. MF ಅಂತ ಇದೆ, ಬಟ್ ಬೋರ್ಡ್ ಇಂದ ಪರ್ಚೇಸ್ ಮಾಡಿದಾರೆ ನೋಡ್ಬೇಕು. ಅಲ್ಲ, ಬೋರ್ಡ್ ಇಂದ ಎಲ್ಲಿಂದ ಪರ್ಚೇಸ್ ಆಗಿದೆ? ಬೋರ್ಡ್ ಹೆಸರಲ್ಲಿದೆ, ಯಾರ ಹೆಸರಲ್ಲಿದೆ? ಸಮಾಜ ಕಲ್ಯಾಣ ಇಲಾಖೆನಾ? ಯಾಕಂದ್ರೆ ಡಿಪಾರ್ಟ್ಮೆಂಟ್ ಇಂದ ಬಂದಿದ್ರೆ ಜಿ ಇರುತ್ತೆ ನಂಬರ್ ಪ್ಲೇಟು. ಇದು MF ಅಂತ ಇದೆ. MF ಅಂದ್ರೆ ಬೋರ್ಡಲ್ಲಿ ಏನೋ ಪರ್ಚೇಸ್ ಆಗಿರುತ್ತೆ. ನೋಡ್ತೀವಿ, ನಾವು ಚೆಕ್ ಮಾಡ್ತೀವಿ, ಏನು ಪರವಾಗಿಲ್ಲ, ಗೊತ್ತಾಗುತ್ತೆ ಯಾರು ಎಲ್ಲಿ. ನಿಮ್ದು ಆಫೀಸಲ್ಲಿ ಇರಿ. ನಿಮ್ದು ಆಫೀಸಲ್ಲಿ ನಿಮ್ದು ಫೋಟೋ ಎಲ್ಲ ತೆಗಿತಿದೀಯಾ? ಫೋಟೋ ಅಲ್ಲ, ಲೈವ್ ಹೋಗ್ತಾ ಇದೆ. ಸುಪ್ರೀಂ ಕೋರ್ಟ್ ಬೇಕಾ? ಆದೇಶ ಬೇಕಾ ಸುಪ್ರೀಂ ಕೋರ್ಟ್? ವಿ ಆರ್ ಕ್ವಶನಿಂಗ್, ವಿ ಆರ್ ನಾಟ್ ಆಸ್ಕಿಂಗ್ ಯುವರ್ ನೀವು ಎಲ್ಲಿದ್ದೀರಾ, ನಿಮ್ಮ ಹೆಸರು, ನಮ್ಮ ಮಕ್ಕಳು ಎಷ್ಟು ಕೇಳ್ತಾ ಇಲ್ಲ. ಖಂಡಿತವಾಗಿ ಹೌದು. ನಾವು ಅಲ್ಲ, ಲೈವ್ ಹೋಗ್ತಾ ಇದೆ. ಫೋಟೋ ಅಲ್ಲ, ನೋಡಿ ಫೇಸ್ಬುಕ್ ಲೈವ್ ಹೋಗ್ತಾ ಇದೆ. ಬಿಕಾಸ್ ಅಧಿಕಾರಿಗಳು ಪಬ್ಲಿಕ್ಗೆ ಆನ್ಸರ್ಬಲ್ ಇರಬೇಕು. ಫೇಸ್ಬುಕ್ ಲೈವ್ ಹೌದು. ಅಧಿಕಾರಿಗಳು ಪ್ರಶ್ನೆ ಮಾಡೋಂಗೆ ಅಧಿಕಾರಿಗಳಿಗೆ ನಾವು ಪ್ರಶ್ನೆ ಮಾಡಿದಾಗ ಜನಗಳು ಅದು ನೋಡ್ಬೇಕು, ಅವರು ಇದು ಮಾಡ್ಬೇಕು. ಅಲ್ಲ, ಯಾಕೆ ಈ ತರ ದುರ್ಬಳಕೆ ಮಾಡ್ತಾರೆ? ನಮ್ಗೆ ಇಷ್ಟೆಲ್ಲ ಕಾರ್ಯಾಚರಣೆ ಮಾಡೋದು ನಿಮ್ಗೆ ಏನು ಗೊತ್ತಾಗಲ್ವಾ? ಅಲ್ಲ, ಆದ್ರೆ ಒಂದು ಅಲ್ಲ, ನೀವು ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋಣ ಅಷ್ಟೇ. ಅಲ್ಲ, 112 ಕಾಲ್ ಮಾಡಿ. ಇರಿ, ಹೋಗ್ಬೇಡಿ, ಅಲ್ಲಿ ನಿಂತ್ಕೊಳ್ಳಪ್ಪ, ಹೋಗ್ಬೇಡಿ, ಇರಿ.
112 ಮಾಡಿ. ಅಲ್ಲ ಇದು ನಿಲ್ಲಲ್ಲ, ಇಲ್ಲಾಂದ್ರೆ ಕಾಯಿಲೆ ಎಷ್ಟೋ ವರ್ಷದಿಂದ ಯಾರು ಪ್ರಶ್ನೆ ಮಾಡೋರು ಇರಲಿಲ್ಲ. ಈಗ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಅದಕ್ಕೆ ನೋಡಿ ಏನು ಹೇಳ್ತಾರೆ ಇವ್ರು ನನಗೆ. ಸರ್ ಏನಿಲ್ಲ, ಸರ್ಕಾರಿ ವಾಹನ ದುರ್ಬಳಕೆ ಮಾಡ್ತಾ ಇದ್ದಾರೆ. ನಿಮಗೆ ಸರಿ ಅನಿಸಿದ್ರೆ ಅವ್ರ ಜೊತೆ ಮಾತಾಡಿ, ಇಲ್ಲ ಅಂದ್ರೆ ನಮ್ಮ ಪರ ಮಾತಾಡಿ. ಅವ್ರಿಗೆ ಕೊಟ್ಟಿರೋದು ಸರ್ಕಾರಿ ಕೆಲಸ ಮಾಡಿ ಅಂತ. ಅವ್ರಿಗೆ ಹುಷಾರಿಲ್ಲ ಅಂದರೆ ಅವ್ರ ಮನೆಯಿಂದ ವೆಹಿಕಲ್ ತೊಗೊಂಡು ಹೋಗ್ಬೇಕು ಬೇರೆದು. ಈಗ ನೀವೆಲ್ಲ ಏನು ಮಾಡ್ತೀರಾ? ಏನೋ ಸರ್ಕಾರಿ ಕೆಲಸ ಅಲ್ಲಿ ನಿಮ್ಮ ಗಾಡಿ ತಗೊಂಡು ಹೋಗ್ತೀರಲ್ವಾ? ಇವ್ರಿಗೆ ಇರೋ ಫೆಸಿಲಿಟೀಸ್ ಎಲ್ಲ ಮಿಸ್ಯೂಸ್ ಮಾಡ್ತಾರೆ. ಇದನ್ನ ನೀವು ಸರಿ ಅನ್ಸಿದ್ರೆ ಅವ್ರ ಪರ ಖಂಡಿತವಾಗಿ ಮಾತಾಡಿ. ಇಲ್ಲ ಅಂತಂದ್ರೆ ಇಲ್ಲ. ಪ್ರತಿಯೊಬ್ಬರ ಒಂದು ನೀವು ಸೂಜಿ ತಗೊಂಡ್ರೆ ಆದ್ಮೇಲೆ 2 ಪೈಸೆ ಟ್ಯಾಕ್ಸ್ ಇರುತ್ತೆ. ಅದೇ ಪಾರ್ಟಲ್ಲಿ ಇವರು ಗಾಡಿ ಕೊಡ್ತಾ ಇರೋದು. ಇವರಿಗೆಲ್ಲ ಅರ್ಥ ಆಗಲ್ಲ. ಅಲ್ಲ ಬೇಕಾದಷ್ಟು ಪೊಲೀಸ್ ಎಷ್ಟು ಮಿಸ್ಯೂಸ್ ಮಾಡ್ತಾರೆ. 112 ಮಾಡಿ. ಅವ್ರು ಬಂದು ಏನು ಮಾಡ್ತಾರೆ ಮಾಡಿ. ನೀವು ಕಂಪ್ಲೇಂಟ್ ಕೊಡ್ತೀರಾ, ಕೊಟ್ಬಿಡಿ. ಹೊಡಿಯಕ್ಕೆ ಬಂದರು ಬಡಿಯಕ್ಕೆ ಬಂದರು, ಅದಕ್ಕೆ ನಾವು ಲೈವ್ ಮಾಡೋದು ನಿಮಗೆ ಡಿಫೆನ್ಸಿಗೆ ಅಷ್ಟೇ. ಎಸ್ ಸರ್, ಯು ವಾಂಟ್ ಎನಿ ಕ್ಲಾರಿಫಿಕೇಶನ್? ನೀವು ಯಾರು ಗೊತ್ತಾಗಿಲ್ಲ, ಪಬ್ಲಿಕಾ ಅಲ್ವಾ? ಇಲ್ಲ ಇಲ್ಲ ಇರಲಿ ಇರಲಿ. ನಿಮಗೆಲ್ಲ ಏನು ಗೊತ್ತಾ, ಒಂದು 4 ಜನರಿಗೆ ನಾವು ಲೇಡೀಸ್ ಅಂತ ನೋಡಿಲ್ಲ, ಇಲ್ಲಿ ಸಬ್ಜೆಕ್ಟ್ ನೋಡ್ತಾ ಇದೀವಿ. ಈಗ ಜೆಂಟ್ಸ್ ಇದ್ರು ಮಾಡ್ತಾ ಇದ್ವಿ ನಾವು ಇದನ್ನೇ, ಅಥವಾ ಡ್ರೈವರ್ ಇರ್ತಿದ್ರು ಮಾಡ್ತಾ ಇದ್ವಿ. ನನಗೆ ಆಕ್ಚುಲಿ ಆಫೀಸರ್ ಸರ್ ನಾನು ಏನಾಯ್ತು ಸರ್, ಗೌರ್ಮೆಂಟ್ ಆಫೀಸರ್ ಆದರೆ ಪ್ರೈವೇಟ್ಗೆ ಯೂಸ್ ಮಾಡ್ಬೋದಾ ಅವ್ರ ಕೆಲಸಕ್ಕೆ? ಅವ್ರಿಗೆ ಪಿಕಪ್ ಡ್ರಾಪೇ ಇಲ್ಲ. ಫಸ್ಟ್ ಆಫ್ ಆಲ್ ಹೆಂಗೆ ಗಾಡಿ ಬಂತು ಇಲ್ಲಿಗೆ? ಏನು ದಾರಿ ತಪ್ಪಿಸೋ ಕೆಲಸ ಮಾಡ್ತೀರಾ ಪಬ್ಲಿಕನ್ನು? ಅಲ್ಲ, ಎಲ್ಲಿದೆ ಪ್ರೊವಿಷನ್ ಕೊಡಿ ನಿಮಗೆ. ಪಿಕಪ್ ಡ್ರಾಪ್ ಎಲ್ಲಿದೆ ನಿಮಗೆ? ಮನೆಗೆ ಆದೇಶ ಎಲ್ಲಿದೆ? ಎಲ್ರಿಗೂ ನೀವು ಇದೇನೆ ಆಗ್ಬಾರ್ದಂತ ಇದೆಯಾ? ಪಬ್ಲಿಷ್ ಆಗಲೇಬೇಕು, ಆವಾಗಲೇ ಜನಗಳಿಗೆ ಗೊತ್ತಾಗೋದು. ಇವಾಗ ನೋಡಿ, ಸರ್ಕಾರಿ ವೆಹಿಕಲ್ ಅಲ್ವಾ, ಅವ್ರಿಗೆ ಕೊಟ್ಟಿರ್ತಾರೆ, ಹೋಗ್ಲಿ ಅಂತ ಅಂದ್ಕೊಂಡೇ ಇರ್ತಾರೆ. ನಾವು ಜನಗಳಿಗೆ ಅದೇ ಮಾಡ್ತಾ ಇರೋದು ನೋಡಿ. ಈಗ ನಿಮ್ಮ ಪರ ಒಬ್ಬರು ಮಾತಾಡಿದ್ ನೋಡೋಣ ಅಂತ ಇದ್ರೊಳಗೆ ಅವರು ಇದಾಯ್ತು. ನೀವು ಯಾರಿಗೆ ಬೇಕಾದ್ರೂ ಕಾಲ್ ಮಾಡಿ, ನಾಟ್ ಬಾದರ್ಡ್. ಗ್ರೇಟ್ ಬ್ರಿಟನ್ ಕ್ವೀನೇ ನನಗೆ ನಿಮ್ಮ ಬಾಸ್ ನಂಬರ್ ಕೊಡಿ. ಫಸ್ಟ್ ನಿಮ್ಮ ಬಾಸ್ ನಂಬರ್ ಕೊಡಿ, ನಾನು ಅವ್ರಿಗೆ ಕೇಳ್ತೀನಿ ಏನಾದ್ರು ಇವರಿಗೆ ಪ್ರೊವಿಷನ್ ಕೊಟ್ಟಿದ್ದೀರಾ ಅಂತ. ಯಾಕೆ ಅವ್ರು ನನಗೆ ಹೇಳಕ್ಕಾಗಲ್ಲ, ಯಾಕಂದ್ರೆ ನಾನು ಕಾರ್ಯದರ್ಶಿನೇ. ಅದೇ ಇದು ನಾನಿವಾಗ ಬೇರೆ ಕೆಲಸದಲ್ಲಿ ಬಂದಿದ್ದಕ್ಕೆ ಇದು ಮಾಡಿಲ್ಲ. ಅರ್ಜೆಂಟ್ ಹುಷಾರಿಲ್ಲ ಹೇಳಿ. ಕೂತ್ಕೊಳ್ಳಿ, ದಯವಿಟ್ಟು ಒಳಗೆ ಕೂತ್ಕೊಳ್ಳಿ. ಹುಷಾರಿಲ್ಲ ಅಂದರೆ ಫೋನ್ ಮಾಡ್ತಾರೆ. ಇರಿ, ಅಲ್ಲ ಹೋಗ್ಬೇಡಿ, ಕಾಲ್ ಮಾಡ್ತಾ ಇದ್ದಾರೆ. ಹುಷಾರಿಲ್ಲ ಅಂತಿದ್ದಾರೆ. ಹಾಸ್ಪಿಟಲ್ಗೆ ಹೋಗ್ತಿದ್ದೀವಿ. ಒಂದು ನಿಮಿಷ ಆಯ್ತು. ಆದ್ರೆ ಅಲ್ಲ ಏನು ಏನಿವಾಗ ಒಂದು ಅವಕಾಶ ಕೊಡೋದಾ? ಕೊಡಿ ಸರಿ. ಆದ್ರೆ ನೋಡಿ, ನೀವು ಎಲ್ಲಿ ಆಫೀಸಲ್ಲಿ ಅವ್ರ ಹತ್ರ ಕೇಳಿ, ಆಫೀಸಲ್ಲಿ ಕೇಳಿ, ನಾವು ನೋಡೋಣ. ಆಯ್ತು. ಈಗ ನೋಡಿ, ಈಗ ಒಂದು ವಿಷಯ, ಅವ್ರ ನಿಮ್ಗೆ ಹುಷಾರಿಲ್ಲ, ಓಕೆ ಪರವಾಗಿಲ್ಲ, ನಾವು ಅದಕ್ಕೆ ಪರವಾಗಿಲ್ಲ ಅಲ್ಲ, ನಮ್ಮ ಕನ್ಸರ್ನ್ ಇದೆ. ಓಕೆ, ಅವರು ಕೇಳಿರೋ ಪ್ರಶ್ನೆ ಸರಿ ಇದೆ. ನಿಮ್ಮ ಮೇಲೇನೋ ದ್ವೇಷ ಇಟ್ಕೊಂಡು ಅದೇನೋ ಮಾಡ್ಕೊಂಡು ಮಾಡಿದ್ದಲ್ಲ, ಅರ್ಥ ಆಯ್ತಲ್ವಾ? ಅವ್ರು ಏನು ಇಲ್ಲಿವರೆಗೂ ತುಂಬಾ ಅಭಿಯಾನಗಳು ಮಾಡಿದ್ದಾರೆ, ಅದರಿಂದನೇ ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಓಕೆ, ನೀವೀಗ ಹುಷಾರಿಲ್ಲ ಅಂತ ಹೇಳ್ತಿದ್ದೀರಾ, ಆಯ್ತು, ಅದು ಸರಿ. ಅದಕ್ಕೆ ಬಿಡ್ತಾ ಇದೀವಿ ಇವಾಗ. ಇವತ್ತು ಈಗ ಯಾಕಂದ್ರೆ ನಿಮಗೆ ಗಾಡಿ ಸೀಸ್ ಆದ್ರೆ ಆಗ್ಬಾರ್ದು ಮೇಡಮ್. ನೆಕ್ಸ್ಟ್ ಟೈಮು, ಯಾಕಂದ್ರೆ ಎಲ್ಲ ರೆಕಾರ್ಡ್ ಆಗಿದೆ, ಇದಕ್ಕೋಸ್ಕರ ನಾವು ರೆಕಾರ್ಡ್ ಮಾಡೋದು. ನೆಕ್ಸ್ಟ್ ಟೈಮ್ ದಯವಿಟ್ಟು ನೀವು ಡಿಪಾರ್ಟ್ಮೆಂಟ್ ರೂಲ್ ಏನಿದೆ ಅದೇ ಪ್ರಕಾರ ನೀವು ನಡ್ಕೋಬೇಕು. ನಿಮ್ಗೆ ಮನೆಗೆ ಪಿಕಪ್ ಡ್ರಾಪ್ ಇದ್ರೆ ಹೋಗಿ, ಇಲ್ಲ ಅಂದ್ರೆ ನಮ್ಮ ಕೈಯಲ್ಲಿ ಮತ್ತೆ ತಗಲಾಕೋಬೇಡಿ. ನಿಮ್ಗೆ ಹುಷಾರಿಲ್ಲ ಆಫೀಸಲ್ಲಿ ಮೇಡಮ್, ಅದನ್ನ ಅರ್ಜಿ ಹಾಕ್ಬಿಟ್ಟು ಆಫೀಸಲ್ಲಿ ಸ್ಪೆಷಲ್ ಅಲ್ಲ ಆಫೀಸಲ್ಲಿ ಯಾಕಂದ್ರೆ ನಮ್ಗೆ ಈ ಗಾಡಿ ಎಲ್ಲೆಲ್ಲಿ ಹೋಗುತ್ತೆ ಅಂತ ಗೊತ್ತಾಗ್ಬೇಕಲ್ಲ. ಯಾರು ಅಲ್ಲ, ಅವ್ರು ನಮ್ಮವ್ರೆ, ಮಾಡ್ತಿದ್ದಾರೆ ಮೇಡಮ್. ಅವ್ರು ಕಾರ್ಯದರ್ಶಿನೇ. ಆಯ್ತು, ಎಲ್ಲಿ ಆಫೀಸಲ್ಲಿ? ಯಾಕಂದ್ರೆ ನಾವು ಇದು ಮಾನಿಟರ್ ಮಾಡ್ಬೇಕು. ಈ ಗಾಡಿ ನೆಕ್ಸ್ಟ್ ಎಲ್ಲ ಹೋಗುತ್ತೆ. ಅಲ್ಲ, ನೀವು ಏನು ಹುದ್ದೆ ಮೇಡಮ್ ನಿಮ್ದು? ಹೌದು, ಡಿಸ್ಟ್ರಿಕ್ಟ್ ಸಮಾಜ ಕಲ್ಯಾಣ ಯಾಕೆಂದ್ರೆ ಆಫೀಸಲ್ಲಿ ಅಂಬೇಡ್ಕರ್ ಭವನ ಮೇಡಮ್. ನೀವು ಏನಾಗಲ್ಲ ಹೇಳಿ, ಯಾಕಂದ್ರೆ ನಮ್ಗೆ ಏನಿಲ್ಲ, ಈ ಗಾಡಿ ಬಿಡ್ತಾ ಇದೀವಿ ನೋಡಿ, ಒಳ್ಳೇದಲ್ವಾ? ಸೆಂಟಿಮೆಂಟ್ಸ್ ಬಳಸಬೇಡಿ. ದೇವರಾಣಿ ಇಲ್ಲ, ಅಯ್ಯೋ ಅಲ್ಲ, ಪ್ರತಿಯೊಬ್ಬರಿಗೂ ಇವ್ರಿಗೂ ಇರ್ಬೋದು, ಯಾರಿಗೂ ಗೊತ್ತು. ಅಲ್ಲ, ಹೆಸರು ಮತ್ತೆ ಇದೆ ಹೇಳಿ ಅಷ್ಟೇ. ಡೆಸಿಗ್ನೇಷನ್ ಡಿಸ್ಟ್ರಿಕ್ಟ್ ಆಫೀಸರ್ ಹೇಳಿ, ಹೆಸರು ಗೊತ್ತಾಗಿಲ್ಲ. ಹೆಸರು ಗೊತ್ತಾಗಿಲ್ಲ ಮೇಡಮ್, ಹೆಸರು ಹೇಳಿ. ಅಲ್ಲ, ಹೆಸರು ಹೇಳಿ. ಅಂದ್ರೆ ಹೆಸರು ಹೇಳಲ್ಲ, ಅದನ್ನ ನೀವು ತಪ್ಪು ಮಾಡ್ತಾ ಇದ್ದೀರಾ ಅನ್ನೋ ಪ್ರೂಫ್ ನೀವೇ ಕೊಡ್ತಾ ಇದ್ದೀರಾ. ಬಿಟ್ಬಿಡಿ, ಇವತ್ತೊಂದಿನ ಬಿಟ್ಬಿಡಿ. ಅಲ್ಲ, ಬಿಟ್ಬಿಡೋಣ. ಹೆಸರು ಮತ್ತೆ ನಿಮ್ಮ ಆಫೀಸಲ್ಲಿ ಇಷ್ಟೇ, 2 ಪ್ರಶ್ನೆ. ಬಿಡ್ತಾರೆ ಇವಾಗ, ಅವರು ಹೋಗ್ತಾರೆ ಅಲ್ಲಿ. ನಾನು ಹೇಳ್ತೀನಿ, ಜಾಗ ಬೇಡ. ಹೆಸರೇನು?
ಅಲ್ಲ ಇನ್ನೂ ಜಾಸ್ತಿ ಆಗ್ತಾರೆ ಜನ. ಇನ್ನೊಂದು 10 ನಿಮಿಷ ನಿಂತ್ರೆ ಇನ್ನೊಂದು ಜಯನಗರ ಇರೋರೆಲ್ಲ ಬರ್ತಾರೆ ಇಲ್ಲಿ. ಹೆಸರು ಮತ್ತೆ ಇದು ಹೇಳಿ ಹೋಗಿ ಅಷ್ಟೇ. ನಾವು ಕನ್ಸಿಡರ್ ಹೆಸರೇನು? ಮಾಡಿದೀವಲ್ಲ. ಹೌದು, ನಿಮ್ಮ ರಿಕ್ವೆಸ್ಟ್ ಅನ್ನು ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಹೆಸರು ಹೇಳಿ, ಯಾಕಂದ್ರೆ ನಮ್ಗೆ ಮುಂದೆ ಗೊತ್ತಾಗಬೇಕಾಗತ್ತೆ. ಇದು ರಾಧಾ ಅಂತ. ರಾಧಾ, ಸರಿಯಾಗಿ ಹೇಳಿ ಹೆಸರು ಅಷ್ಟೇ. ಇದು ಆಫೀಸಲ್ಲಿ MS ಬಿಲ್ಡಿಂಗ್. MS ಬಿಲ್ಡಿಂಗ್ ಎಷ್ಟನೇ ಫ್ಲೋರ್ ಮೇಡಮ್? MS ಬಿಲ್ಡಿಂಗ್ ಅಲ್ಲೂ 150. ಎಷ್ಟನೇ ಫ್ಲೋರ್ ಮೇಡಮ್? 5. ಓಕೆ, ಸುಳ್ಳು ಹೇಳಿಲ್ಲ ಅಂತ ಅನ್ಕೊಂಡಿದ್ವಿ. ನೋಡೋಣ, ತಗೊಳ್ಳಿ. 99 ನಮ್ದು ಇಡೀ ಇದು ಕರ್ನಾಟಕದಲ್ಲೇ ಇದೆ ನಂಬರ್. 99 45 74 1975. ಅವ್ರ ನಂಬರ್ ಇಟ್ಕೊಂಡು 197. ಅಲ್ಲ ಮಾಡಲಿ ಅಲ್ಲ ಮಾಡಿ. ನನಗೆ ಬೇಕಾದ್ರೆ ಕಾಲ್ ಆದ್ರೂ ಮಾಡಲಿ. ಅವರು ಆಫೀಸ್ ವಿಜಯರಾಘವ ಮರಾಠೆ ಅಥವಾ VR ಮರಾಠೆ ಅಂತ ಹಾಕಿ. VR ಮರಾಠೆ, ಹಾಂ ಮರಾಠೆ. ನನ್ನ ಮೇಲೆ ದೌರ್ಜನ್ಯ. ನೀವು ಇದೇ ರೀತಿ ನಿಮ್ಮ ಹೆಸರನ್ನ ಡೆಸಿಗ್ನೇಷನ್ ಹೇಳೋ ತರ ಆಗ್ಬೇಕು. ಹೌದು, ನೀವು ಬರ್ಕೊಂಡ್ರಲ್ಲ, ಅದಕ್ಕೆ ನಾನು ಬರ್ಕೊಂಡೆ. ಎಲ್ಲಿ ಬರ್ಕೊಂಡೆ? ನಾನು ಬರ್ಕೊಂಡಿಲ್ಲ. ಫೋನ್ ನಂಬರ್ ಕೇಳಿದ್ನಾ? ವೈಯಕ್ತಿಕ ಮಾಹಿತಿ ಕೇಳಿದ್ನಾ? ಇಲ್ಲಲ್ಲ. ನಿಮ್ಮ ಹೆಸರು ಮತ್ತೆ ಅಫಿಷಿಯಲ್ ನಾನು ಕೇಳಿರೋದು ಅಫಿಷಿಯಲ್. ನಿಮ್ಮ ನೀವು ಏನ್ ಪಕ್ಷ ಅಂದ್ರಿ ತಾವು? KRS ಕರ್ನಾಟಕ. ನಾನಿವಾಗ ಸಿವಿಲ್, ನಾವು ಮತ್ತೆ ಇವರು ಸಿವಿಲ್ ಡ್ರೆಸ್ ಅಲ್ಲಿ ಇದ್ದೀವಿ. ಯಾಕಂದ್ರೆ ಬೇರೆ ಮೀಟಿಂಗ್ಗೆ ಬಂದಿರೋದು ನಾವು. ಇವರು ಅಲ್ಲಿ ಆಫೀಸಲ್ಲಿ ಇದ್ರು ಕರೆದಿದ್ದೀವಿ. ಅಲ್ಲ ಮಾಡಬೇಡಿ, ದಯವಿಟ್ಟು ಮಾಡಬೇಡಿ ಮೇಡಮ್. ನೀವು ಬುದ್ಧಿ ಹೇಳಿ ಸ್ವಲ್ಪ ಅಷ್ಟೇ. ಎಲ್ಲರೂ ಹೇಳಿ ಈ ತರ ಸರ್ಕಾರಿ ಇವರಂತಲ್ಲ, ಸರ್ಕಾರಿ ವಾಹನ ದುರುಪಯೋಗ ನಮ್ಮ ತೆರಿಗೆ ಅಲ್ಲ. ಹೋಗಿ ನೋಡೋಣ. ಇದು ಕ್ಲೋಸ್ ಮಾಡ್ತೀನಿ. ಇದು ನೋಡಿ ಸ್ನೇಹಿತರೆ, ಇದು K04MF 4482. ಈಗ ಇದು ಅವರಿಗೆ ಏನೇನೋ ಬರೋಕ್ಕೆ ಶುರು ಆಯ್ತಂತೆ, ಹುಷಾರಿಲ್ಲ ಅಂತ, ಆಸ್ಪತ್ರೆಗೆ ಹೋಗ್ಬೇಕಂತೆ, ಏನೋ ಒಂದಿಷ್ಟು ಕಥೆಗಳನ್ನ ಹೇಳಿದ್ರು. ಅದಕ್ಕಾಗಿ ಅವ್ರನ್ನ ಹೋಗಕ್ಕೆ ಬಿಟ್ಟಿದ್ದೀವಿ. ಆದರೆ ಅವರ ಹೆಸರು ರಾಧಾ ಅಂತ ಹೇಳಿದ್ರು. ಅವ್ರು ಹೇಳಿರೋ ಹೆಸರು ನಮ್ಗೆ ಗೊತ್ತಿಲ್ಲ. ರಾಧಾ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾರಂತೆ. MS ಬಿಲ್ಡಿಂಗ್ 4th ಫ್ಲೋರ್ ಅಲ್ವಾ ಹೇಳಿದವರು? 5th ಹೇಳಿದ್ರ? 5th ಫ್ಲೋರಲ್ಲಿ ವರ್ಕ್ ಮಾಡ್ತೀನಿ ಅಂತ ಹೇಳಿದ್ರೆ. ಈ ವೆಹಿಕಲ್ ಎಲ್ಲಾದರೂ ನೆಕ್ಸ್ಟ್ ಪಿಕಪ್ ಡ್ರಾಪಿಗೆ ವಿದೌಟ್ ಎನಿ ಆಥರೈಸೇಷನ್ ಎಲ್ಲಾದರೂ ನಮಗೆ ಕಾಣಿಸಿದ್ರೆ ನಾವು ಖಂಡಿತವಾಗಿ ಇದ್ರ ಬಗ್ಗೆ ಇದರ ವಿರುದ್ಧ ಕಾರ್ಯಾಚರಣೆ ಮಾಡ್ತೀವಿ. ನಾನು ಇವಾಗ 1 ತಿಂಗಳಿಂದ ಸಾಧಾರಣ ಫೀಲ್ಡಿಗೆ ಬಂದಿರಲಿಲ್ಲ. ಇವತ್ತೇನೋ ಫಸ್ಟ್ ಟೈಮ್ ಹೊರಗಡೆ ಬಂದೆ, ಬೇರೆ ಪರ್ಸನಲ್ ಕೆಲಸ ಇದ್ದಿಲ್ಲ. ಆದರೆ ಫಸ್ಟ್ ಡೇನೇ ನನಗೆ ಈ ಥರ ತಗಲಾಕೋತಾರೆ. ನನ್ನ ಗಾಡಿ ನೋಡಿ ಆ ಕಡೆ ಈಗ ರೌಂಡ್ ಹೊಡ್ಕೊಂಡು ವಾಪಸ್ ಬಂದಿದ್ದೀನಿ. ನನ್ನ ಲೆಫ್ಟ್ ರೈಟ್ ನೋಡಿದಾಗ ಫಸ್ಟ್ ನಾನು ನೋಡೋದು ಒಂದು G ರಿಜಿಸ್ಟ್ರೇಷನ್ ಇದೆಯಾ ಅಂದರೆ. ಈಗ ಕೆಲವರು ಏನು ಮಾಡೋಕ್ಕೆ ಶುರು ಮಾಡಿದ್ದಾರೆ ಅಂದರೆ, ನಾವು ಹಿಡಿತೀವಿ ಅಂತ ಕರ್ನಾಟಕ ಸರ್ಕಾರ ಅಂತ ಮುಂಚೆ ಎಲ್ಲ ಏನು ನಾವು ರಾಜರು ಅಂತ ಕೂಟವನ್ನು ಮುಂದ್ಗಡೆ ಕರ್ನಾಟಕ ಸರ್ಕಾರ ಹಾಕೋದು. ಈಗ ಎಷ್ಟೋ ಜನರಿಗೆ ಭಯ ಬಂದ್ಬಿಟ್ಟು ಏನು ಮಾಡಿದ್ದಾರೆ ಅಂದರೆ ಅದನ್ನು ತೆಗೆದುಬಿಡ್ತಾ ಇದ್ದಾರೆ. ಆದರೆ G ರಿಜಿಸ್ಟ್ರೇಷನ್ ಎಲ್ಲ ಸರ್ಕಾರದ ಗಾಡಿನೇ, GA GB ಯಾವುದೇ ಬಂದ್ರೂ. ಈಗ ಇವ್ರು ಏನು ಮಾಡಿದ್ದಾರೆ ಅಂದರೆ, ಇದು ಬೇರೆ ಯಾವುದೋ ಬೋರ್ಡ್ ಅಲ್ಲ ಅಥವಾ ಪ್ರೈವೇಟ್ ವೆಹಿಕಲ್, ನಾವು ಚೆಕ್ ಮಾಡ್ತೀವಿ ರಿಜಿಸ್ಟ್ರೇಷನ್ ಯಾರ ಹೆಸರಲ್ಲಿದೆ ಅಂತ. ಈ ವೆಹಿಕಲ್ ಮೇಲೆ ಕರ್ನಾಟಕ ಸರ್ಕಾರ ಅಂತ ಹಿಂದ್ಗಡೆನೂ ಹಾಕಿದ್ರು, ಮುಂದ್ಗಡೆನೂ ಹಾಕಿದ್ರು. ಈಗ ಅವರು ಹೇಳಿದ್ದಕ್ಕೆ ನಾವು ಬಿಟ್ಟಿದ್ದೀವಿ. ಇಲ್ಲ ಅನ್ನೋದು 112ಗೆ ನಾವು ಟ್ರೈ ಮಾಡಿದ್ವಿ. ಮತ್ತು ರಘುಪತಿ ಅವರು ಹೇಳಿದ್ರು ಅವ್ರಿಗೇನು ಹೆಲ್ತ್ ಸಮಸ್ಯೆ ಇದೆ ಅಂತ, ಅದನ್ನು ಕನ್ಸಿಡರ್ ಮಾಡಿ ಇದು ಮಾಡಿ. ಆದರೆ ಒಂದು ವಿಚಾರ, ಹೆಂಗಸರು ಇಂಥ ಅಧಿಕಾರಿಗಳು ಎಷ್ಟು ಅವರಿಗೆ ಕೊಬ್ಬಿದೆ. ನಾನು ಕೊಬ್ಬು ಅಂತಲೇ ಹೇಳ್ತೀನಿ. ಅವ್ರೇನೋ ನಂಬರ್ ಬರ್ಕೊಡ್ತಿದ್ದಾರೆ, ನನ್ನ ಮೇಲೆ FIR ಹಾಕೋದು ಏನೋ ಮಾಡಲಿ. ನಾವು ಕೇಳ್ತಾ ಇರೋದು, ನಿಮ್ಮ ಸರ್ಕಾರಿ ವಾಹನ ಯಾಕೆ ದುರುಪಯೋಗ ಪಡಿಸ್ತಾ ಇಲ್ಲ, ನೀವೇನು ದೌರ್ಜನ್ಯ ಮಾಡ್ತೀರಾ ಅಂತ. ಸೊ ಆಗ್ತಾ ಇರೋದು ಏನಂದರೆ, ಇವರಿಗೆ ಹೆಂಗಸರು ಅಂತ ಹೇಳಿದ್ರೆ ಸಾಕು, ನಾವು ಏನು ಬೇಕಾದರೂ ಮಾಡ್ಬೋದು, ಯಾವ ಅಪರಾಧನೂ ಮಾಡ್ಬೋದು. ನಾವೇನಿಲ್ಲ, ಒಂದು ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ರು, ಹಂಗೆ ಮಾಡೋಕ್ಕೆ ಬಂದರು, ಸೀರೆ ಎಳೆಯಕ್ಕೆ ಬಂದರು, ಮುಖ ಕೊಡಿದ್ರು, ಏನು ಬೇಕಾದ್ರೂ ಮಾಡ್ಬೋದು ಅಂತ ಇದೆ. ಅದಕ್ಕಾಗಿ ನಾವು ಲೈವ್ ಬಂದಿದ್ವಿ. ನಿಮಗೆ 100ಕ್ಕೆ 100 ಲೈವ್ ಸಿಕ್ಕಿದೆ. ನಂದು ಮೊಬೈಲಲ್ಲಿ ಲೈವ್ ಹೋಗ್ತಾ ಇತ್ತು. ಅದು ಅವ್ರಿಗೆ ಗೊತ್ತಾಗಿಲ್ಲ. ಮೇಡಮ್ ಅವರಿಗೆ ಇವ್ರ ಮೊಬೈಲ್ ನೋಡ್ತಾಯಿದ್ರು, ಇವರು ಮೊಬೈಲ್ ನೋಡ್ತಾಯಿದ್ರು. ನನ್ನ ಇದರಲ್ಲಿ ಫಸ್ಟಿಂದನೂ ಲೈವ್ ಆಗ್ತಾಯಿದ್ರು. ನಾನು ಬೇಕಂತಲೇ ಇದರ ಹಿಂಭಾಗದಲ್ಲಿ ಇಟ್ಟಿದ್ದೆ, ಗೊತ್ತಾಗಬಾರ್ದು ಅಂತ. ನೋಡ್ತಾಯಿದ್ರು, ಅವ್ರಿಗೆ ಗೊತ್ತಾಗಿಲ್ಲ. ಆದ್ರೂ ಸೊ ನಮ್ಮ ಸೇಫ್ಟಿಗೆ ನಾವು ಲೈವ್ ಮಾಡಿದ್ದೀವಿ. ಇಷ್ಟು ಹೇಳಿ, ಈ ವೆಹಿಕಲ್ ಬಗ್ಗೆ ನಾವು ಮುಂದೆ ಎಲ್ಲಾದರೂ ಮಿಸ್ಯೂಸ್ ಆಗೋದು ಕಾಣಿಸಿದೆ ಖಂಡಿತವಾಗಿ ದೂರು ಕೊಟ್ಬಿಟ್ಟು ಇವರಿಗೆ ಆ ಅರ್ಹತೆ ಏನಿದೆ ಕೊಟ್ಟಿರೋದು ಅವ್ರು ಕ್ಲೈಮ್ ಮಾಡೋದು, ಅದನ್ನು ನಾವು ತೆಗೆಸ್ತೀವಿ. ಇಷ್ಟು ಹೇಳಿ ನಮ್ಮ ಜೊತೆ ಸಹಕರಿಸಿದಂಥ ನಾಗರಾಜು, ರಘುಪತಿ ಮತ್ತು ಒಂದ್ಸಲ ಅವರು ಇಲ್ಲೇ ಇದ್ರು ಆಫೀಸಲ್ಲಿ, ಹಾಗೆ ಕರೆದ್ರೆ ಇಮಿಡಿಯೇಟ್ ಆಗಿ ಬಂದರು. ಅವರಿಗೂ ಧನ್ಯವಾದ. ನಮಸ್ಕಾರ. ನೀವು ಸಾರ್ವಜನಿಕರು ನೀವೇನಾದರೂ ಹೇಳೋದಿದ್ರೆ ದಯವಿಟ್ಟು ಹೇಳಿ ಸರ್. ಸರ್, ಇದು ಬಂದು ಇವರು ಸರ್ಕಾರದ ವಾಹನನ ದುರುಪಯೋಗ ಮಾಡಿದ್ದು ಭಾಳ ತಪ್ಪು. ಯಾಕಂದರೆ ನಾವೆಲ್ಲ ಟ್ಯಾಕ್ಸ್ ಪೇಯರ್ಸ್, ಆಯಿತಾ? ಅವ್ರನ್ನ ನಮ್ಮ ದುಡ್ಡನ್ನೆಲ್ಲ ಹಿಡ್ಕೊಂಡು ಈ ಥರ ಮಾಡೋದಂದರೆ ಇದು ಭಾಳ ಅನ್ಯಾಯ. ಇದು ಯಾಕಂತ ಹೇಳಿದಂದರೆ, ಒಂದು ಸತಿ ಏನಾಯಿತು ಅಂದರೆ, ಗ್ರೇಟ್ ಬ್ರಿಟನ್ನಲ್ಲಿ ಅವರ ಯಾರೋ ಒಬ್ಬರು ರಾಜ ಅವನು ಬಂದು ರಾಂಗ್ ಸೈಡ್ನಲ್ಲಿ ಹೋಗ್ತಾ ಇದ್ದ. ಅವನು ಬಂದ್ಬಿಟ್ಟು ನಾನು ಮಾಡಿದ ತಪ್ಪು, ನಾನು ಫೈನ್ ಹಾಕಿ ಅಂತ ಹೇಳ್ದ. ಆ ಥರ ನಮ್ಮ ಜನದಲ್ಲಿ ಎಲ್ಲ ಬರಬೇಕು. ನಮ್ಮ ಪಾಲಿಟಿಷಿಯನ್ಸ್ ಅವರೆಲ್ಲ
ಅವರೆಲ್ಲ ಬರೀ ಈ ಥರ ಬೇರೆ ಬೇರೆ ಥರ ಮಾಡಿಕೊಂಡು ದುರುಪಯೋಗ ಮಾಡ್ತಾನೆ ಇದ್ದಾರೆ. ಇದು ಭಾಳ ಅನ್ಯಾಯ. ಈ ಥರ ಇದ್ದಂದರೆ ನಮ್ಮ ದೇಶ ಇನ್ನೂ ಹೀನ ಸ್ಥಿತಿಗೆ ಬರುತ್ತೆ. ಬನ್ನಿ ಅವರು ನಮ್ಮ ಹೆಸರು ಧನ್ಯವಾದಗಳು. ನನ್ನ ಹೆಸರು ರಾಮಮೂರ್ತಿ ಅಂತೇಳಿ. ನೀವು ನಮ್ಮ ಜೊತೆ ನಾನು ಈ ಬೆಂಗಳೂರಲ್ಲಿ ಜಯನಗರದ ನಿವಾಸಿ. ನಾನು ರಿಟೈರ್ಡ್ ಇಂಜಿನಿಯರ್. ಗುಡ್. ಧನ್ಯವಾದ. ಸರ್ಕಾರಿ ಅಧಿಕಾರಿಯಾಗಿ ನಿಮ್ಮ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸಿದ ನಿಮ್ಗೆ ಗೊತ್ತಿರುತ್ತೆ ಅಲ್ಲಿ ಮುಂಚೆ ಎಲ್ಲ ಹೇಗೆ ಮಾಡ್ತಾ ಇದ್ರು ಅಂತ. ಹಾಗಾಗಿ ನೀವು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ನೇ ಕೊಟ್ಟಿದ್ದಾರೆ ಜನಗಳು ದಯವಿಟ್ಟು ಇದನ್ನು ಅಂದರೆ ಸಾರ್ವಜನಿಕರು ಇವರು ಹೇಳಿದ್ದನ್ನು ಗಂಭೀರವಾಗಿ ಪರಿಗಣಿಸಿ. ನಿಮ್ಗೆ ಎಲ್ಲಾದರೂ ಈ ಥರ ವಾಹನಗಳು ಸಿಕ್ಕಿದ್ರೆ ರಸ್ತೆಯಲ್ಲಿ ಅಥವಾ ಫ್ಯಾಮಿಲಿ ಜೊತೆ ಮಾಲ್ಗಳ ಹತ್ರ ಸಿಕ್ಕಿದ್ರೆ ವಿಡಿಯೋ ಮಾಡಿ ನಮಗೆ ಕಳಿಸಿ. ನಮ್ಮ ನಂಬರು 8884277730 8884277730 ಈ ನಂಬರಿಗೆ ಕಳಿಸಿ. ನಾವು ಅದರ ಮೇಲೆ ಕಾರ್ಯಾಚರಣೆ ತಗೊಂಡು ಈಗ ಇನ್ನೊಬ್ಬರು ಸಾರ್ವಜನಿಕರು ಇದ್ದಾರೆ, ಅವರ ಅಭಿಪ್ರಾಯ ಹೇಳ್ತಾರೆ. ಹೆಸರು ಮತ್ತೆ ಇದೆ ಗಮನಿಸ್ತಾ ಇದ್ದಾರೆ ನೋಡಿ, ದಯವಿಟ್ಟು ಯುವಜನರು ಸಹ ಸರ್ಕಾರಿ ದುರ್ಬಳಕೆ ಬಗ್ಗೆ ಗಮನಿಸ್ತಾ ಇದ್ದಾರೆ, ಗಮನಿಸೋದನ್ನ ಹೇಳ್ತಾರೆ. ಇವಾಗ ನೀವು ಗೌರ್ಮೆಂಟ್ ಅವರು ಏನಕ್ಕೆ ನಿಮಗೆ ಸೌಲಭ್ಯಗಳ್ನ ಕೊಟ್ಟಿರ್ತಾರೆ ಜನಕ್ಕೆ ಉದ್ಧಾರ ಮಾಡೋ ಅಂಥ ಕೆಲಸಗಳ್ನ ಮಾಡಿ. ಸೊ ನಿಮ್ಮ ಪರ್ಸ್ನಲ್ ಯೂಸ್ಗೆ ಗೌರ್ಮೆಂಟ್ ಪವರ್ಸ್ನ ಬಳಸ್ಕೋಬೇಡ್ರಿ. ಸೊ ಅದರಿಂದ ಏನಂದರೆ ನಮ್ಮ ದುಡ್ಡೇ ಲಾಸ್ ಆಗುತ್ತೆ. ಸೊ ಅಭಿವೃದ್ಧಿ ಆಗಲ್ಲ, ಆ ಥರ ಎಲ್ಲ ಆಗುತ್ತೆ. ಸೊ ನಿಮ್ಮ ಪರ್ಸ್ನಲ್ಗೆ ಅಂತ ನಿಮಗೂ ಸಂಬಳ ಎಲ್ಲ ಕೊಡ್ತಾರೆ, ಅದನ್ನು ಯೂಸ್ ಮಾಡಿ. ಏನಕ್ಕೆ ಈ ಥರ ಎಲ್ಲ ಕಿತ್ತಿ ತಿಂತೀರ ಅಷ್ಟೇ. ಹೆಸರು ನಿಮ್ಮದು? ವಿಜಯ್. ಜಯನಗರನೇನಾ ನಿಮ್ಮದು? ಜರಗ್ನಳ್ಳಿ. ಕೆಲಸ ಮಾಡ್ತಾ ಇದ್ದೀನಿ. ಹಂಗ ನಾನು ಹೇಳ್ತೇನೆ ಬಿಡಿ, ಅಲ್ಲೇ ಪಕ್ಕದಲ್ಲಿ. ಓಕೆ, ಸೊ ಫಿನಿಶ್ ಮಾಡಿ. ತಿರ್ಗಾ ನಂಬರ್ ಹೇಳ್ತಾ ಇದ್ದೀನಿ. ನಿಮಗೆ ಈ ಥರ ಎಲ್ಲಾದರೂ ರಸ್ತೆಗಳಲ್ಲಿ ದುರುಪಯೋಗ ಕಾಣಿಸ್ತಾ ಇದ್ರೆ ನಿಮಗೆ ಸಾಧ್ಯ ಆದರೆ ನೀವೇ ಲೈವ್ ಮಾಡಿ. ಇಲ್ಲಾಂದ್ರೆ ನಮಗೆ ಇನ್ಫಾರ್ಮೇಷನ್ ಕೊಡಿ, ಇಂಥ ವೆಹಿಕಲ್ ಇಂಥ ಕಡೆ ಬಂದಿದೆ, ಇಂಥ ಮಾಲ್ ಹತ್ರ ನಿಂತಿದೆ ಅಥವಾ ಸ್ಕೂಲ್ ಹತ್ರ ಹೋಗಿದೆ, ಇಂಥದ್ದು ಕೊಡಿ. ನಾವು ಖಂಡಿತವಾಗಿ ನಮ್ಮ ಇತಿಮಿತಿ ಒಳಗಡೆ ಆ ದಿವಸಕ್ಕೆ ನಾವು ಇದು ಮಾಡ್ತೀವಿ. ಮತ್ತೆ ನಂಬರ್ ಹೇಳ್ತೀನಿ, 8884277730 ಅಥವಾ ನನ್ನ ಪರ್ಸನಲ್ ನಂಬರು 9945741975 9945741975. ಇವರೇ ನಮ್ಮ ಇನ್ನೊಂದು ವಿಚಾರ ಹೇಳಬೇಕು ಅಂತಿದ್ದೀನಿ. ಏನಂತ ಹೇಳಿದ್ರೆ ಸರ್ ವಿಶ್ವೇಶ್ವರಯ್ಯನವರು ಅವರು ದೊಡ್ಡ ಚೀಫ್ ಇಂಜಿನಿಯರ್ ಆಗಿದ್ದರು ನಮ್ಮ ಕರ್ನಾಟಕದಲ್ಲಿ. ಅಂದರೆ ಬಹಳ ಸ್ಟೇಟ್ಸ್ನಲ್ಲೆಲ್ಲ ಅವರು ಭಾಳ ಕೆಲಸ ಮಾಡಿದ್ದಾರೆ. ಅವ್ರ ಹತ್ರ 2 ಪೆನ್ಸಿಲ್ ಇತ್ತು, ಅವ್ರ ಜೋಬಲ್ಲಿ ಯಾವಾಗಲೂ 2 ಪೆನ್ಸಿಲ್ ಇತ್ತು. ಅವಾಗ ಯಾರೋ ಕೇಳಿದ್ರಂತೆ ಯಾಕೆ 2 ಪೆನ್ಸಿಲ್ ಇದೆ ಅಂತೇಳಿ. ಅವ್ರು ಹೇಳಿದ್ರಂತೆ, ಒಂದು ಪೆನ್ಸಿಲ್ನು ಸರ್ಕಾರದಿಂದ ಕೊಟ್ಟರು ಸರ್ಕಾರಕ್ಕೆ ಇದು ಮಾಡ್ತೀವಿ, ಇನ್ನೊಂದು ಪೆನ್ಸಿಲ್ಲು ನನ್ನ ಇದಕ್ಕೋಸ್ಕರ ನಾವು ಆ ಥರ ಜನ ಇದ್ದರು ಆಗಿನ ಕಾಲದಲ್ಲಿ. ಇವಾಗ ದುಡ್ಡು ಹೊಡೆಯೋಕ್ಕೆ ಇದ್ದಾರೆ. ಇದೇ ನನ್ನ ತುಂಬ ಧನ್ಯವಾದ. ತುಂಬ ಮುಖ್ಯವಾದ ವಿಚಾರ. ಕೊನೆಗೆ ಇನ್ನೊಂದು ಮಾತು ಹೇಳಿ ನಾನು ಮುಗಿಸ್ತಾ ಇದ್ದೀನಿ. 2006ರಲ್ಲಿ ಒಂದು ಸರ್ಕ್ಯುಲರ್ ಹೊರಡಿಸಿದೆ ಸರ್ಕಾರ. ಏನಂದರೆ 500 ಕಿಲೋಮೀಟರ್ವರೆಗೆ ಈ ಗಾಡಿಗಳನ್ನು ಬಳಸಿದರೆ 500 ಕಿಲೋಮೀಟ್ರಿಗೆ ₹2 ಪ್ರಕಾರ ಅವರು ಪೇ ಮಾಡಬೇಕು ಅಂತ. ಅಂದರೆ ಖಾಸಗಿ, ಅದರಲ್ಲೂ ಕ್ಲಾರಿಟಿ ಇಲ್ಲ. ಖಾಸಗಿ ಅಂದರೆ ಏನು, ಮನೆಗೆ ಡ್ರಾಪ್ ಮಾಡೋದು, ಮನೆಯಿಂದ ಪಿಕಪ್ ಮಾಡೋದೇ ಫಸ್ಟ್ ಆಫ್ ಆಲ್. ಅವರಿಗೆ ಎಷ್ಟೋ ಅಧಿಕಾರಿಗಳಿಗೆ ಅವಕಾಶ ಇಲ್ಲ. ಇವ್ರು ಏನು ಮಾಡ್ತಾರೆ, ಜೂನಿಯರ್ ಆಫೀಸರ್ ಹೆಸರಲ್ಲಿ ಒಂದು ಕಾರ್ ಬುಕ್ ಮಾಡ್ತಾರೆ, ಇವರು ಮಜಾ ಮಾಡ್ತಾರೆ. ನಾವು ನೋಡಿದ್ದೀವಿ, ಒಬ್ಬ ಅಧಿಕಾರಿ IAS IPS ಲೆವೆಲ್ ಅವರು 3-4 ವೆಹಿಕಲ್ಗಳನ್ನು ಬಳಸ್ತಾ ಇರೋದು ಗೊತ್ತಾಗ್ತಾ ಇದೆ. ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕಂದ್ರೆ ಒಬ್ಬ ಅಧಿಕಾರಿಗೆ ಸರ್ಕಾರಿ ಕಚೇರಿ ಕೆಲಸ ಮಾಡೋಕ್ಕೆ 2 ಅಥವಾ 3 ವೆಹಿಕಲ್ ಯಾಕೆ ಬೇಕಾಗತ್ತೆ ಅಂದರೆ ಇದು ಕ್ಲಿಯರಾಗಿ ಗೊತ್ತಾಗುತ್ತೆ ದುರುಪಯೋಗ ಯಾವ ರೀತಿ ಆಗುತ್ತೆ ಅಂತ. ಒಂದು ವೆಹಿಕಲ್ಗಿಂತ ಜಾಸ್ತಿ ಯಾವುದೇ ಬಳಸೋಕ್ಕಾಗಲ್ಲ. ಹಾಗೂ ಏನಾದರೂ ಅವ್ರು ವೆಹಿಕಲ್ ಕೆಟ್ಟೋಗಿದ್ರೆ ಅಲ್ಲಿ ಬೇರೆ ರಿಸರ್ವ್ ವೆಹಿಕಲ್ಗಳಿರ್ತವೆ, ಅದ್ರ ಮೂಲಕ ಅದನ್ನು ತರಿಸ್ಕೊಂಡು ಅವರು ಕೆಲಸ ಮಾಡ್ಬೋದು. ಹಾಗಾಗ್ತಾ ಇಲ್ಲ. ಏನಂದರೆ ನಮಗೆ ಶೋಕಿ ನಮ್ಮ ಗೂಟದ ಕಾರು, ಅದಕ್ಕೆ ಗೂಟದ ಕಾರು ಹೇಳಿದ್ರೇ ಒಳ್ಳೆ ಹೆಸರು ಬರೋದು. ಮನೆ ಮುಂದೆ ಗೂಟದ ಕಾರು ನಿಲ್ಲಬೇಕು, ಮನೆ ಹತ್ರ ಬಂದು ಡ್ರಾಪ್ ಮಾಡಬೇಕು, ಆ ದೊಡ್ಡ ವ್ಯಕ್ತಿ ಅಂತ ನಾನು ನಮಸ್ಕಾರ ಹೊಡಿಬೇಕು. ಇದೆಲ್ಲ ಇವರಿಗಿದು. ಯಾರು ಇದರಲ್ಲಿ ಮಜಾ ಮಾಡ್ತಾ ಇದ್ದಾರೆ, ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಇವರು ಮಜಾ ಮಾಡ್ತಾ ಇದ್ದಾರೆ. ಸರ್ಕಾರ ಮತ್ತು ಇವರ ಹೈಯರ್ ಆಫೀಸರ್ಸು ಇವರು ಅದನ್ನೇ ಮಾಡ್ತಾ ಇರೋದ್ರಿಂದ ಇದ್ರ ಬಗ್ಗೆ ಕ್ರಮ ಆಗ್ತಾ ಇಲ್ಲ. ಸರ್ಕಾರಕ್ಕೂ ನಾವು 6 ತಿಂಗಳ ಹಿಂದೆ ನೀವು ನೋಡಿದ್ದೀರಾ, ನೆಲಮಂಗಲ ಟೋಲ್ ಹತ್ರ ನಾವೊಮ್ಮೆ ದೊಡ್ಡ ಅಭಿಯಾನ ಮಾಡಿದ ಮೇಲೆ ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ. ಇದ್ರ ಮೇಲೆ ಈ ಫೇಕ್ ಪಾಸ್ಗಳನ್ನ ಬಳಸೋದು ಇಂಥದ್ದೆಲ್ಲ ನೀವು ಕಡಿವಾಣ ಹಾಕಬೇಕು. ಹಾಗೆ ಇವರಿಗೆ ನಿರ್ದಿಷ್ಟ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಯಾರು ಬಳಸ್ಬೋದು, ಹೇಗೆ ಬಳಸ್ಬೋದು, ಇದೆಲ್ಲ ಮಾಡಿ ಅಂತ ಹೇಳಿದ್ರೆ ಇನ್ನೂ ಸರ್ಕಾರ ಮಾಡ್ಕೊಂಡಿದೆ. ಅಂದರೆ ನಾವು ಚೀಫ್ ಸೆಕ್ರೆಟರಿ ವಂದಿತಾ ಶರ್ಮಾ ಅವ್ರಿಗೆ ಕೊಟ್ಟಿದ್ವಿ, ಇವಾಗ ಚೇಂಜ್ ಆಗಿದ್ದಾರೆ. ಆದರೆ ಸರ್ಕಾರದಲ್ಲಿ ಕಡತಗಳು ಎಲ್ಲೋ ಮಲ್ಕೊಂಡ್ಬಿಡ್ತವೆ. ನಾವು ಕೊಟ್ಟು ಬರೋದು ಮಾತ್ರ ನಮ್ಮ ಕೆಲಸ ಅಂತ ಅಂದ್ಕೊಂಡಿದ್ದಾರೆ. ಮುಂದಕ್ಕೆ ಏನು ಕೆಲಸ ಮಾಡಲ್ಲ ಅವರು. ಈಗ ಮತ್ತೆ ಅವರನ್ನು ಎಬ್ಬಿಸಬೇಕಾಗತ್ತೆ ಇಂಥ ವಿಚಾರಗಳನ್ನು ತಿಳಿಸೋಕ್ಕೆ. ನಮಗಿಲ್ಲಿ ಕಾಂಗ್ರೆಸ್ BJP ಅನ್ನೋದು ಬರೋದಿಲ್ಲ. ಯಾರೇ ಬಂದ್ರೂ ಅಧಿಕಾರಿಗಳು ಅವರೇ ಇರ್ತಾರೆ. ಅವ್ರಿಗೆ ಕಾಂಗ್ರೆಸ್ ಆಗಲಿ BJP ಆಗಲಿ, ಅವ್ರು ಕಾಂಗ್ರೆಸ್ ಬಂದಾಗ ಕಾಂಗ್ರೆಸ್ ಜೊತೆ ಇರ್ತಾರೆ, BJP ಬಂದಾಗ BJP ಜೊತೆ ಇರ್ತಾರೆ, JDS ಇದ್ದಾಗ ಅವ್ರಿಗೆ ಜೈ ಅಂತಾರೆ. ಸೊ ಈ ಮನಸ್ಥಿತಿಯಲ್ಲಿ ಅವರು ಇರ್ತಾರೆ. ಹಾಗಾಗಿ ಇಲ್ಲಿ ರಾಜಕೀಯದ ವಿಚಾರ ಬರೋದಿಲ್ಲ.
ಅಧಿಕಾರಿಗಳು ತಮ್ಮ ಕರ್ತವ್ಯ, ತಮಗೇನು ಅಧಿಕಾರ ಕೊಟ್ಟಿದ್ದಾರೆ, ಏನು ಸೌಲಭ್ಯಗಳಿದೆ ಅದನ್ನು ಮಾತ್ರ ಬಳಸ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ. ಇದನ್ನು ನೋಡಿ ಆದರೂ ನೀವು ಕಲ್ತ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇಂಥ ಅಭಿಯಾನಗಳು ಇನ್ನೊಂದು ಹಂತಕ್ಕೆ ಹೋಗ್ತವೆ ಅಂತ ಹೇಳ್ತಾ ಈ ಲೈವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು ಎಲ್ರಿಗೂ. ಧನ್ಯವಾದಗಳು ಮರಾಠ. ಥ್ಯಾಂಕ್ ಯು. ನೀವು ಬನ್ನಿ.